ಆ ಸೇನೇರಿಯ ನಾಟಕ ಎಲ್ಲಿಯವರೆಗೆ ಮುಟ್ಟಿತು ಅಂತ ಹೇಳಿದರೆ, ಅಗಲ್ಪಾಡಿಯ ಅನ್ನಪೂರ್ಣೇಶ್ವರ ದೇವಸ್ಥಾನದಲ್ಲಿ ಆ ಪ್ರಯೋಗ ಆಯಿತು. ಒಂದು ಕಡೆಯಲ್ಲಿ ಕಾಲೇಜಿನ ಕೆಲವು ಹೊಣೆಗಾರಿಕೆ ನನಗೆ ಕೊಟ್ಟಿದ್ದರು. ಆಮೇಲೆ ಯಕ್ಷಗಾನಕ್ಕೆ ಹೋಗಬೇಕು. ಹೀಗೆ ಬಹಳ ಒತ್ತಡದಲ್ಲಿ ಒಂದು 15 ವರ್ಷ ಇದ್ದೆ, 15-20 ವರ್ಷ ಈ ಒತ್ತಡದಲ್ಲಿ ಇದ್ದೆ. ಹಾಗೆ ಆಗಿ ನಾನು ನಾಟಕದಲ್ಲಿ ಒಬ್ಬ ಒಳ್ಳೆಯ ಪಾತ್ರಧಾರಿಯಾದೆ, ಒಳ್ಳೆಯ ಒಬ್ಬ ನಿರ್ದೇಶಕನಾದೆ, ಮತ್ತು ಒಬ್ಬ ನಾಟಕ ರಚನೆಗಾರನಾದೆ. ನಮ್ಮಲ್ಲಿ ಒಂದು ತಪ್ಪು ಉಂಟು, ಅದನ್ನು ಎಲ್ಲರೂ ಸರಿಪಡಿಸಬೇಕಾದಂಥ ಅವಶ್ಯಕತೆ ಬ್ರಾಹ್ಮಣ ಸಮಾಜಕ್ಕೆ ಉಂಟು. ಎಲ್ಲ ಕರಾಡ ವಿಶ್ವ ವೀಕ್ಷಕ ಬಂಧುಗಳಿಗೆ ಆತ್ಮೀಯ ನಮಸ್ಕಾರಗಳು. ನಾನು ಸುರೇಶ್ ಶಿರಂತಡ್ಕ, ಕರಾಡ ವಿಶ್ವ ತಂಡದ ಪರವಾಗಿ ಮಾತಾಡ್ತಾ ಇದ್ದೇನೆ. ಸಂಪರ್ಕ, ಸಹಕಾರ, ಸಮೃದ್ಧಿ ಎನ್ನುವ ಧ್ಯೇಯವಾಕ್ಯದ ಕರಾಡ ವಿಶ್ವ ವಿಶಾಲ ಚಟುವಟಿಕೆಗಳ ಪ್ರೋತ್ಸಾಹದ ಧ್ವನಿಯಾಗಿದೆ. ಸಮಾಜದ ಹಲವಾರು ಹಿರಿಯ ಬಂಧುಗಳನ್ನು ಸಂಪರ್ಕಿಸಿ ಅವರ ಅನುಭವಗಳನ್ನು, ನಡೆದು ಬಂದ ದಾರಿಗಳನ್ನು, ಬದುಕಿನ ಯಶೋಗಾಥೆಗಳನ್ನು ತಿಳಿದು ಮುಂದಿನ ಪೀಳಿಗೆಯವರಿಗೆ ರವಾನಿಸಿ ಸಮಾಜವನ್ನು ಸುಸ್ಥಿರವಾಗಿ ಗಟ್ಟಿಗೊಳಿಸುವ ಕರಾಡ ವಿಶ್ವದ ಪ್ರಯತ್ನ ಶ್ಲಾಘನೀಯವಾದುದು. ಈ ದಿನ ಕರಾಡ ವಿಶ್ವ ತಂಡ ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನು ಸಂಪರ್ಕಿಸಿ ಸಂದರ್ಶನದ ಮೂಲಕ ಅವರ ಅನುಭವಾಮೃತವನ್ನು ತಿಳಿಯುವ ಪ್ರಯತ್ನಕ್ಕೆ ಹೊರಟಿದೆ. ಮಕ್ಕಳ ಅಚ್ಚುಮೆಚ್ಚಿನ ಉಪನ್ಯಾಸಕರಾಗಿ, ಯಕ್ಷಗಾನದ ಕಲಾವಿದರಾಗಿ, ಸಮರ್ಥ ಅರ್ಥಧಾರಿಗಳಾಗಿ, ಸಾಹಿತ್ಯ, ಸಾಂಸ್ಕೃತಿಕ ಕಲಾಕ್ಷೇತ್ರಗಳಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿದ ಶ್ರೀ ಕೋಟೆ ರಾಮಭಟ್ ಅವರನ್ನು ಸಂದರ್ಶಿಸಲು ಸನ್ನದ್ಧವಾಗಿದೆ. ಜೈನ ಬಸದಿಗಳ ಪುಣ್ಯಕ್ಷೇತ್ರವಾದ ಕಾರ್ಕಳದ ಹೃದಯ ಭಾಗದಲ್ಲಿರುವ ಕೋಟೆಯವರ ಲಕ್ಷಣಿ ನಿವಾಸದ ಕದ ತಟ್ಟಿದೆ. ನೋಡೋಣ, ಆರಾಮವಾಗಿ ಅವರೊಂದಿಗೆ ಕೂತು ಮಾತಾಡೋಣ. ಹಿರಿಯರಾದ ಶ್ರೀ ಕೋಟೆ ರಾಮಭಟ್ರೆ, ನಮಸ್ಕಾರಗಳು. ನಮಸ್ಕಾರ. ಕರಾಡ ವಿಶ್ವ ನಿಮ್ಮಿಂದ ಬಹಳಷ್ಟು ವಿಷಯಗಳನ್ನು ತಿಳಿದುಕೊಳ್ಳಬೇಕೆಂಬ ಹಂಬಲದಿಂದ, ಉತ್ಸಾಹದಿಂದ ನಿಮ್ಮ ಮನೆಗೆ ಬಂದಿದೆ. ನಿಮ್ಮ ಸಮರ್ಪಕ ಉತ್ತರದ ನಿರೀಕ್ಷೆಯೊಂದಿಗೆ ನಮಗೆ ಅನಿಸಿದ ಕೆಲವು ಪ್ರಶ್ನೆಗಳನ್ನು ನಾವು ನಿಮ್ಮಲ್ಲಿ ಕೇಳ್ತಾ ಇದ್ದೇವೆ. ಧಾರಾಳವಾಗಿ ಕೇಳಬಹುದು. ಬಾಲ್ಯ, ಕುಟುಂಬ ಮತ್ತು ಶಿಕ್ಷಣದ ಕುರಿತು ಒಂದಿಷ್ಟು ಪ್ರಶ್ನೆಗಳು. ನಿಮ್ಮ ಬಾಲ್ಯ, ಕುಟುಂಬದ ಹಿನ್ನೆಲೆ ಹಾಗೂ ಹುಟ್ಟೂರಿನ ಬಗ್ಗೆ ತಿಳಿಸಿ. ಮೊದಲಿಗೆ ಇದನ್ನು ಕೇಳುವವರಿಗೆ, ಸಜ್ಜನ ಬಂಧುಗಳಿಗೆ ನಮಸ್ಕಾರ. ಕರಾಡ ಅನ್ನುವಂಥದ್ದು ಸಾಮಾನ್ಯವಾದ ಒಂದು ಶಬ್ದ ಅಲ್ಲ. ಅದರ ಅಂತರಾರ್ಥವನ್ನು ನಾವು ತಿಳ್ಕೊಂಡ್ರೆ, ನಾವು ಸದ್ಗುಣವಂತರು, ಆಮೇಲೆ ಬುದ್ಧಿವಂತರು, ಅದರೊಟ್ಟಿಗೆ ಇನ್ನೊಬ್ಬರೊಟ್ಟಿಗೆ ಸಹಬಾಳ್ವೆಯನ್ನು ನಡೆಸುವವರು. ಹಾಗಾಗಿ ಎಲ್ಲಿ ಹೋದರೂ ಕರಾಡಸ್ಥರಿಗೆ ಒಂದು ಸ್ಥಾನಮಾನವನ್ನು ನಾನು ಕಂಡುಕೊಂಡಿದ್ದೇನೆ. ನಾನು ವಿಶಾಲವಾದಂಥ ಈ ಪ್ರಪಂಚದಲ್ಲಿ, ಸಂಕುಚಿತವಾದ ಈ ಕಾರ್ಕಳದಲ್ಲಿ ಅಲ್ಲಲ್ಲಿ ಹೋಗಿ ಭಾಷಣಗಳನ್ನು, ಯಕ್ಷಗಾನಗಳನ್ನೆಲ್ಲ, ನನ್ನ ನಾಲಿಗೆಯಲ್ಲಿ ಬಂದಂಥ ವಿಶೇಷತೆಗಳನ್ನು ಪ್ರಸ್ತುತಪಡಿಸಿದ್ದೇನೆ. ಆಗ ಅಲ್ಲಿಯ ಪ್ರೇಕ್ಷಕ ವರ್ಗದವರು ನನ್ನನ್ನು ಬಹಳ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಸೊಗಸಾದ ಮಾತುಗಾರರಿಂದ ನನ್ನ ಮನಸ್ಸನ್ನು ಮುದಗೊಳಿಸಿದ್ದಾರೆ. ನಾನು ಯಾರು ಅಂತ ಹೇಳುವಾಗ, ಕರಾಡಸ್ಥ ಅಂತ ಹೇಳುವಾಗ ಇಲ್ಲಿ ಸಹ ಕರಾಡಸ್ಥರಿದ್ದಾರೆ. ಒಳ್ಳೆಯ ಜನ ಸಂಪರ್ಕ ಅವರಿಗೆ ಉಂಟು. ನಮ್ಮಲ್ಲಿ ಅವರು ವ್ಯವಹರಿಸುವಾಗ, ಅವರ ಮಾತುಗಳನ್ನು ಕೇಳುವಾಗ ನಮಗೆ ಸಂತೋಷ ಆಗ್ತದೆ ಅಂತ ಕರಾಡರ ಕುರಿತು ಕರಾಡೇತರರು ಹೇಳಿದ ಮಾತು. ಅಲ್ಲಿಗೆ ನಾನು ಕಾರ್ಕಳಕ್ಕೆ ಬಂದದಕ್ಕೆ ಧನ್ಯತಾಭಾವ ಮೂಡಿತು. ಪ್ರಾಮಾಣಿಕವಾಗಿ ನನ್ನ ಜನನ ಹಾಗೂ ನಾನು ಬೆಳೆದಂತಹ ಪರಿಸರ, ಅದು ನನ್ನನ್ನು, ನನ್ನ ವ್ಯಕ್ತಿತ್ವವನ್ನು ಬೆಳೆಸುವುದಕ್ಕೆ ಸಹಾಯವಾಯಿತು. 17/4/1945 ನೆಲ್ಲಿಕುಂಜೆ ಎಂಬಲ್ಲಿ ನನ್ನ ಜನನ.
ನನ್ನ ತಂದೆಯವರು ಕೋಟೆ ಸುಬ್ರಾಯ ಮಾಸ್ಟರು ಅಂತ ಹೇಳ್ತಾರೆ. ನಾನು ಹೇಳೋದು ಕೋಟೆ ಸುಬ್ರಾಯ ಭಟ್ಟರು ಅಂತ. ನಮ್ಮಲ್ಲಿ ಒಂದು ತಪ್ಪು ಉಂಟು, ಅದನ್ನು ಎಲ್ಲರೂ ಸರಿಪಡಿಸಬೇಕಾದಂಥ ಅವಶ್ಯಕತೆ ಬ್ರಾಹ್ಮಣ ಸಮಾಜಕ್ಕೆ ಉಂಟು. ಭಟ್ ಅಂತ ಹಾಕ್ತಾರೆ, ಅದು ತಪ್ಪು. ಯಾಕಂದರೆ ಭಟ್ ಅನ್ನುವ ಶಬ್ದವೇ ಸಂಸ್ಕೃತದಲ್ಲಿ ಆಗಲಿ ಕನ್ನಡದಲ್ಲಿ ಸಿಗುವುದಿಲ್ಲ. ಹಾಗಾದರೆ ಸಿಗುವಂತಹ ಶಬ್ದ ಯಾವುದು? ಅರ್ಥಪೂರ್ಣವಾದ್ದು, ಸುಸಂಸ್ಕೃತವಾದಂತಹ ಆ ಶಬ್ದವೇ ಭಟ್ಟ. ಭಟ್ಟ ಅಂದರೆ ತಿಳುವಳಿಕೆ ಇದ್ದವ, ಜ್ಞಾನಿ, ಪಂಡಿತ. ಉದಾಹರಣೆಗೆ ಬಾಣಭಟ್ಟ ಸಂಸ್ಕೃತದಲ್ಲಿ ಒಬ್ಬ ದೊಡ್ಡ ಸಾಹಿತ್ಯವನ್ನು ಬರೆದವ. ಭಟ್ಟಾಕಳಂಕ ಅಲ್ಲೆಲ್ಲ ಕೆಟ್ಟ ಒತ್ತು ಉಂಟು. ನಾವು ಯಾಕೆ ಭಟ್ ಅಂತ ಹಾಕ್ತೇವೆ ಅಂತ ನನಗೆ ಇಷ್ಟರವರೆಗೆ ಗೊತ್ತಿಲ್ಲ. ಬ್ರಾಹ್ಮಣ್ಯಕ್ಕೆ ಒಂದು ಚ್ಯುತಿ ಬಂದ ಹಾಗೆ ನನಗೆ ಅನ್ನಿಸ್ತದೆ. ಆದ್ದರಿಂದ ನನ್ನ ತಂದೆಯವರು ಬರೆಯುವಾಗ ಸುಬ್ರಾಯ ಭಟ್ಟ ಅಂತ ಹಾಕ್ತಿದ್ರು. ಅವರು ಪೆರ್ಲದಲ್ಲಿ ಅಧ್ಯಾಪಕರಾಗಿದ್ದರು. ಅವರ ಶಿಷ್ಯವರ್ಗ ಹೆಣ್ಮಗಜೆ ಪಂಚಾಯತಿನ ಸುತ್ತಮುತ್ತಲಿದ್ದರು. ನಮ್ಮ ಪಡ್ರೆಯಲ್ಲಿ ಹೆಚ್ಚಿನವರು ಆ ಕಾಲದಲ್ಲಿ ಅವರ ಶಿಷ್ಯರು. ಅವರು ನನ್ನ ತಂದೆಯವರು ಪ್ರಾಮಾಣಿಕವಾಗಿ ಹೇಳುವುದಾದರೆ ತೀರ್ಥರೂಪರು ಅಂತ. ತೀರ್ಥ ಅಂದರೆ ಶ್ರೇಷ್ಠವಾದ್ದು ಅಂತಲೇ ಅರ್ಥ. ಆ ಶ್ರೇಷ್ಠತ್ವದ ರೂಪವನ್ನು ಅವರಿಂದ ನಾನು ಪಡ್ಕೊಂಡದ್ದು. ನನ್ನ ತಾಯಿ ಶ್ರೀಮತಿ ಸರಸ್ವತಿ ಅಮ್ಮನವರು. ನಾನು ಹುಟ್ಟುವಾಗ ಬಹಳ ಕಪ್ಪಾಗಿದ್ದಂತೆ. ಅಮ್ಮನಿಗೆ ನನ್ನನ್ನು ಉಳಿದವರಿಗೆ ತೋರಿಸುವುದಕ್ಕೆ ಸಂಕೋಚ ಆಗ್ತಿತ್ತು. ಉಳಿದವರೆಲ್ಲ ಬಿಳಿಯಾಗಿದ್ದರು, ಕೊನೆಯವ ನಾನು ಕಪ್ಪಾಗಿದ್ದೆ. ಆದರೆ ಬೆಳೆದ ಮೇಲೆ ಅಮ್ಮನಿಗೆ, ನಾನು ಬಳೆದ ಮೇಲೆ ಅಮ್ಮನಿಗೆ ಸಂತೋಷ ಆಯಿತು. ಯಾಕೆಂದರೆ ನನ್ನ ಹಲ್ಲು ನೋಡಿ, ಬಿಳಿಯಾದ ಹಲ್ಲು, ಕಪ್ಪಾದಂತಹ ಕೂದಲು. ಬಹಳ ಸಂತೋಷ ಆಗಿ ಮುದ್ದು ಮಾಡ್ತಾಯಿದ್ರು. ನನ್ನ ಅಪ್ಪನಿಗೂ ನನ್ನ ಮೇಲೆ ಅತಿಯಾದಂತಹ ಪ್ರೀತಿ. ಉಳಿದ 4 ಮಂದಿ ನನ್ನ ಅಣ್ಣಂದಿರು, ಅದರಲ್ಲಿ 3 ಅಣ್ಣಂದಿರು ಇಲ್ಲ, ಒಬ್ಬರು ನನ್ನೊಟ್ಟಿಗಿದ್ದಾರೆ, ಕೃಷ್ಣ ಭಟ್ಟ ಅಂತ. ದೊಡ್ಡವರು ವಿಷ್ಣು ಭಟ್ಟ, ಆಮೇಲೆ ವೆಂಕಟರಮಣ ಭಟ್ಟ, ಆಮೇಲೆ ವಿಶ್ವನಾಥ ಭಟ್ಟ. ಅವರ ನಂತರ ಲೀಲಾವತಿ ಅಂತ ಸಂಗೋಲಿಗೆ ಕೊಟ್ಟದ್ದು, ನೀಲಕಂಠೇಶ್ವರ ಭಟ್ಟರಿಗೆ ಕೊಟ್ಟದ್ದು. ಅವರೂ ಇಲ್ಲ, ಅಕ್ಕನೂ ಇಲ್ಲ, ಭಾವನೂ ಇಲ್ಲ, ಅಣ್ಣಂದಿರೂ ಇಲ್ಲ. ಈಗ ಉಳಿದ ಅಣ್ಣ ಕೃಷ್ಣ ಭಟ್ಟ ನನ್ನೊಟ್ಟಿಗೆ ಇದ್ದಾರೆ. ಇದು ನನ್ನ ಬಾಲ್ಯದ ನೆನಪಿನಲ್ಲಿ ಬಂದಂತಹವರು. ಅಲ್ಲಿಂದ ನೆಲ್ಲಿಕುಂಜೆಯಿಂದ ನಾನು ಅಲ್ಲಿಯೇ ಒಂದು ಶಾಲೆ ಇತ್ತು, ಅದು ಬ್ರಾಹ್ಮಣರು ಹೋಗುವ ಶಾಲೆ ಅಲ್ಲ ಅಂತ, ಕಯ್ಯಂಪಾಡಿಯಲ್ಲಿ ಆ ಕಾಲದಲ್ಲಿ. ಒಂದು ಸಲ ಹೋದ ಮೇಲೆ ಸ್ನಾನ ಮಾಡಿ ಬರಬೇಕಾಗಿ ಬಂತು. ಆಮೇಲೆ ಅಪ್ಪ ಹೇಳಿದರು, ನೀನು ಇಲ್ಲಿ ಬೇಡ, ಪೆರ್ಲಕ್ಕೆ ಒಳ್ಳೆಯದು ಅಂತ ಹೇಳಿದರು. ಅಲ್ಲಿಂದ ನಾವು ನಮ್ಮ ತರವಾಡು ಮನೆ ಕೋಟೆ ಶಿರಂತಡಕಕ್ಕೆ ಹೋದೆವು. ಅಲ್ಲಿಂದ ಪೆರ್ಲದಲ್ಲಿ ವಿದ್ಯಾರ್ಥಿಯಾಗಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಆದ ಮೇಲೆ 8ನೇ ತರಗತಿಗೆ ಆಗುವಾಗ ನನ್ನ ಅಣ್ಣ ವೆಂಕಟರಮಣ ಭಟ್ಟರು ವಿರಾಜಪೇಟೆಯಲ್ಲಿ ಅಧ್ಯಾಪಕರಾಗಿದ್ದರು, ಕೂರ್ಗಿನಲ್ಲಿ. ನನ್ನ ಕರ್ಕೊಂಡು ಹೋದರು. ಅಲ್ಲಿ ನನ್ನ ವಿದ್ಯಾಭ್ಯಾಸ 2 ವರ್ಷ. ಅಲ್ಲಿ PUCಯಲ್ಲಿ ನಾನು SLCಯಲ್ಲಿ ಉತ್ತೀರ್ಣನಾದೆ, ಒಳ್ಳೆಯ ಅಂಕ ಪಡೆದು ಉತ್ತೀರ್ಣನಾದೆ. ಪೆರ್ಲದ ಅನುಭವಗಳನ್ನು ನಾನು ಹಂಚಿಕೊಳ್ಳುವುದಿಲ್ಲ. ಯಾಕೆಂತ ಕೇಳಿದರೆ, ನಾವು ಎಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೇವೆ ಅಷ್ಟೇ ನಮಗೆ ಬೇಕಾದ್ದು. ಯಾವ ಅಧ್ಯಾಪಕರು ಇದ್ದರು ಅಂತ ಹೇಳ್ತಾ ಹೋದರೆ ಅದು ದೊಡ್ಡ ವಿಷಯ ಆದೀತು. ಈಗ ಪೆರ್ಲ ಕೃಷ್ಣ ಭಟ್ರು ಇದ್ದರು ನನ್ನ ಗುರುಗಳಾಗಿ, ರಾಮಕೃಷ್ಣ ಭಟ್ರು ಇದ್ದರು, ಹಾಗೆ ಶಂಕರ ಭಟ್ರು ಇದ್ದರು. ಇವರೆಲ್ಲ ದೊಡ್ಡ ದೊಡ್ಡ ಅಧ್ಯಾಪಕರು, ಬಹಳ ಜ್ಞಾನಿಗಳು, ತಿಳುವಳಿಕೆ ಇದ್ದವರು. ಹಾಗೆ ಸಂಕಪ್ಪಡ್ಯಂತಾಯರು, ಗೋವಿಂದ ನಾಯ್ಕು, ಮೊದಲಗುಂಡಿ ಗೋವಿಂದ ನಾಯ್ಕರೆಲ್ಲ ಇದ್ದರು. ನಾನಂದರೆ ಬಹಳ ಇಷ್ಟ, ಯಾಕೆಂದರೆ ಅವರೆಲ್ಲ ನನ್ನ ಅಪ್ಪನ ವಿದ್ಯಾರ್ಥಿಗಳು. ಅಪ್ಪನ ವಿದ್ಯಾರ್ಥಿಗಳಿಂದ ನಾನು ಕಲಿತಾದ ಮೇಲೆ ಕೂರ್ಗಿಗೆ ಹೋದೆ, ವಿರಾಜಪೇಟೆ. ಅಲ್ಲಿಂದ ಮತ್ತೆ ನಾನು PUCಗೆ ಸೇರಬೇಕು ಅಂತ ಆಗುವಾಗ ಮಧ್ಯದಲ್ಲಿ ಹೋಗಿದ್ದೆ. ನನಗೆ ಅಸೌಖ್ಯ ಬಂತು. ಅಸೌಖ್ಯ ಅಂದರೆ ಅದು ಯಾವ ರೀತಿ ಏನು ಅಂತ, ಅಪ್ಪನಿಗೆ ಆಗ ಇದ್ದ ವೈದ್ಯರು ಬಹಳ ಕಡಿಮೆ. ಒಬ್ಬರು ನನ್ನ ಗುರುಗಳಾದಂತಹ ಕಂಗಿಲ ಕೃಷ್ಣ ಭಟ್ರು, ಇನ್ನೊಬ್ಬರು JR ಭಟ್ರು ಅಂತ,
ಅವರು ಹೇಳಿದರು ಇದು ಬೇಗ ಗುಣ ಆಗುವಂಥದ್ದಲ್ಲ ಅಂತ ಹೇಳಿದ್ರಂತ, ನನಗೆ ಕೇಳಲಿಲ್ಲ. ಅಂತೂ ನಾನು 1 ವರ್ಷ ವಿದ್ಯಾಭ್ಯಾಸ ಮೊಟಕಾಯಿತು, ಮತ್ತೊಂದು ವರ್ಷ ಕ್ಷೀಣತೆ ಬಂತು, ಆ ವರ್ಷವೂ ಹೋಗಲಿಲ್ಲ. ಶಾಲೆಗೆ ಸೇರುವಾಗಲೇ 1 ವರ್ಷ ಹೆಚ್ಚಾಗಿದೆ ನನಗೆ, ಯಾಕೆಂದರೆ ಅಲ್ಲಿಂದ ಇಲ್ಲಿಗೆ ಬಂದಾಗ. ಹೀಗೆ 3 ವರ್ಷ ನನ್ನ ಜೀವನದಲ್ಲಿ ವಿದ್ಯೆ ಇಲ್ಲದೆ, ಸದ್ದು ಇಲ್ಲದೆ ನಾನು ಮನೆಯಲ್ಲಿದ್ದೆ. ಮತ್ತು ವಿವೇಕಾನಂದ ಕಾಲೇಜಿನಲ್ಲಿ PUCಗೆ ಸೇರಿದೆ, ಕಲಾ ವಿಭಾಗಕ್ಕೆ. ಅಲ್ಲಿ ನನ್ನನ್ನು ನಾನೇ ಬೆಳೆಸಿಕೊಳ್ಳುವುದಕ್ಕಿಂತ ಶಿವರಾಮ ಕಾರಂತರಂತಹ ಮಹಾನ್ ಸಾಹಿತಿಗಳ ಪರಿಚಯ ಆಯಿತು. ಅವರ ನಿರ್ದೇಶನದಲ್ಲಿ ನಾನು ನಾಟಕದಲ್ಲಿ ಭಾಗವಹಿಸಿದೆ. ಇದು ನನ್ನ ಭಾಗ್ಯ ಅಂತ ನಾನು ತಿಳ್ಕೊಂಡೆ. ಆ ನಿರ್ದೇಶನ ಹೇಗೆ ನೀಡಬೇಕು, ಪಾತ್ರಗಳನ್ನು ಹೇಗೆ ನಿರ್ವಹಿಸಬೇಕು, ನಾವು ಅವಯವಗಳು ಯಾವ ರೀತಿ ಅದಕ್ಕೆ ಸ್ಪಂದಿಸಬೇಕು ಎಂಬುದನ್ನು ಅವರು ಜೋರು ಮಾಡ್ತಾಯಿದ್ರು. ಕೈ ಸ್ವಲ್ಪ ಕೆಳಗೆ, ನಿನ್ನ ಕೈಗೆ ಏನಾಗಿದೆ ಅಂತ ಕೇಳ್ತಿದ್ರು. ಆಗ ಅವರು ಹೇಳಿದ ಹಾಗೆ ನನ್ನ ಕೈ, ನನ್ನ ಬೆರಳು ಎಲ್ಲವನ್ನು ನಾನು ಅವರೇ ಹೇಳಿದಂತೆ ಮಾಡಿದೆ. ಮುಂದಕ್ಕೆ ಅವರು ಹೇಳಿದರು, ನಿನಗೆ ಯಕ್ಷಗಾನಕ್ಕೆ ಒಳ್ಳೆ ಭವಿಷ್ಯ ಉಂಟು ಅಂತ. ನಾನು ಮೊದಲೇ ಯಕ್ಷಗಾನ ಕಲ್ತಿದ್ದೇನೆ, ಅದು ವಿಷಯ ಮತ್ತೆ ಹೇಳ್ತೇನೆ. ಭವಿಷ್ಯ ಉಂಟು ಅಂತ ಹೇಳಿದರು. ಅಷ್ಟೇ, ಮಾತುಗಾರಿಕೆ ಎಲ್ಲ ಅವರಿಗೆ ಹಿಡಿಯಿತು. ಮುಂದೆ ನಾನು ಡಿಗ್ರಿಯೂ ಮಾಡಿದೆ ಬಿ ಎಯಲ್ಲಿ ಫಸ್ಟ್ ಕ್ಲಾಸ್ ಬರಲಿಲ್ಲ, ಸೆಕೆಂಡ್ ಕ್ಲಾಸ್ ಬಂದೆ, ಅದರಲ್ಲಿ ಗುಟ್ಟೇನಿಲ್ಲ. ಬಂದಾದ ಮೇಲೆ ಮುಂದೆ ಏನು ಎಂಬಲ್ಲಿಗೆ ಸ್ನಾತಕೋತ್ತರ ಪದವಿ ವಿವೇಕಾನಂದ ಕಾಲೇಜಿನಲ್ಲಿ ಫಸ್ಟ್ ಬ್ಯಾಚ್, ಸ್ನಾತಕೋತ್ತರ ಮಂಗಳ ಗಂಗೋತ್ರಿಯಲ್ಲಿ ಸೆಕೆಂಡ್ ಬ್ಯಾಚ್. ಅಲ್ಲಿ MA ಮಾಡಿದೆ. ಸೆಕೆಂಡ್ ಕ್ಲಾಸಿನಲ್ಲಿ ಅಲ್ಲಿ 58% ಬಂತು. ಮುಂದೆ ಏನು ಅಂತ ಹೇಳಿ ನಮ್ಮ ರಿಸಲ್ಟ್ ಬರುವಾಗ ಆಗಸ್ಟ್ ತಿಂಗಳಾಯಿತು. ಎಲ್ಲ ಕಾಲೇಜುಗಳಲ್ಲಿ ಆವಾಗಲೇ ಪ್ರಾರಂಭ ಆಗಿ 3 ತಿಂಗಳಾಯಿತು. ಎಲ್ಲ ಫಿಲ್ಲಪ್ ಆಯಿತು. ಬರುವ ವರ್ಷ ನೋಡುವ ಅಂತ ಹೇಳಿದರು ಕೆಲವು ಕಾಲೇಜ್. ಅಷ್ಟೊತ್ತಿಗೆ ನನ್ನ ಗುರುಗಳಾದಂತಹ ಪೆರ್ಲ ಕೃಷ್ಣ ಭಟ್ರು, ನೀನು ಪೆರ್ಲದಲ್ಲಿ ರಾಮಕೃಷ್ಣ ಭಟ್ರು ಕನ್ನಡ ಪಂಡಿತರು ನನ್ನ ಗುರುಗಳು, ಅವರು ರಜೆಯಲ್ಲಿದ್ದಾರೆ, ಅವರು ಬರುವ ವರ್ಷ ನಿವೃತ್ತ ಹೊಂದುತ್ತಾರೆ ಅಂತ ಹೇಳಿದರು. ನಾನು ಹಾಗೆ ಪೆರ್ಲದಲ್ಲಿ 8 ತಿಂಗಳು ಅಧ್ಯಾಪಕನಾಗಿದ್ದೆ. ಆ ಅಧ್ಯಾಪಕನಾಗಿ ನನ್ನ ಶಿಷ್ಯ ವೃಂದದವರಿಗೆ ನಾನು ಅಲ್ಲೇ ಉಳಿಯಬೇಕು ಅನ್ನುವಂತಹ ಮಟ್ಟ ಬಂತು. ನಾನು MA ಮಾಡಿದ್ದೇನೆ, ನನಗೆ ಕಾಲೇಜಿಗೆ ಸೇರಬೇಕು, ಉಪನ್ಯಾಸ ನೀಡಬೇಕು ಅಂತ ಅತಿಯಾದಂಥ ಆಕಾಂಕ್ಷೆ ಇತ್ತು. ಕೃಷ್ಣ ಭಟ್ರು ಹೇಳಿದರು, ಮತ್ತು ಗುರುಗಳಾದಂಥ ರಾಮಕೃಷ್ಣ ಭಟ್ರು ಹೇಳಿದರು, ನೀನು ಇಲ್ಲೇ ಇರು, ಎಲ್ಲರೂ ನಿನ್ನ ನೋಡಿದ ಕೂಡಲೇ ಹೆದರ್ತಾರೆ. ಅಲ್ಲಿ ಮುಸಲ್ಮಾನ ಅವರಿದ್ದರು, ಅವರೆಲ್ಲ ಈ ಅಧ್ಯಾಪಕ ವೃಂದದವರನ್ನು ಹೆದರಿಸ್ತಿದ್ರು ಸ್ವಲ್ಪ. ನಾನು ಹೋದ ಮೇಲೆ ಒಂದು ಇಬ್ಬರಿಗೆ ಸ್ವಲ್ಪ ಬಿಸಿ ಮಾಡಿದೆ, ಹೇಳಿದ್ದು ಇದು. ಆಮೇಲೆ ಅವರದ್ದು ಯಾರ ಗಲಾಟೆ ಇಲ್ಲ. ಪಡ್ರೆ ಹುಡುಗರು ಯಾರನ್ನು ಕ್ಯಾರ್ ಮಾಡಿಕೊಂಡಿಲ್ಲ ಇತ್ತು. ನಾನು ಅಧ್ಯಾಪಕನಾದ ಮೇಲೆ ಆ ನಮ್ಮ ಹುಡುಗರೆಲ್ಲ ಸ್ವಲ್ಪ ಹಿಂಜರಿದ್ರು, ಯಾರ್ಯಾರನ್ನೋ ಜೋರು ಮಾಡಿದ್ದಕ್ಕೆ ಹಿಂಜರಿದ್ರು. ಹಾಗೆ ಅವರು ಒತ್ತಾಯ ಮಾಡಿದರು. ನನಗೆ ಮನಸ್ಸು ಬರಲಿಲ್ಲ. ನಾನು ಕಾರ್ಕಳದ ಶ್ರೀ ವೆಂಕಟರಮಣ ದೇವಳದ ವನಿತಾ ಪದವಿ ಪೂರ್ವ ಕಾಲೇಜಿನಲ್ಲಿ ಹೋದ ಕೂಡಲೇ, ಅಪ್ಲಿಕೇಶನ್ ಹಾಕಲಿಲ್ಲ, ವಾಂಟೆಡ್ ನೋಡಿದ್ದಷ್ಟೇ. ಹೋದ ಕೂಡಲೇ ನನ್ನ ಇಷ್ಟು ದೊಡ್ಡ ಫೈಲ್ ಇತ್ತು. ನಾನು ಭಾಷಣ ಸ್ಪರ್ಧೆಯಲ್ಲಿ ಯೂನಿವರ್ಸಿಟಿ ಲೆವೆಲಿನಲ್ಲಿ ಸೆಕೆಂಡ್ ಬಂದಿದ್ದೇನೆ. ಯೂನಿವರ್ಸಿಟಿ ಲೆವೆಲಿನಲ್ಲಿ ಮಾತುಗಾರಿಕೆ ಮತ್ತು ಹೀಗೆ ಸಂವಾದದಲ್ಲಿಯೂ ನಾನು ಪ್ರಥಮ ಬಂದಿದ್ದೇನೆ. ಅಲ್ಲಲ್ಲಿ ನಾಟಕದಲ್ಲಿ, ಯಕ್ಷಗಾನದಲ್ಲಿ ಸಿಕ್ಕಿದಂತಹ ಪ್ರಶಸ್ತಿಗಳನ್ನು ನೋಡಿ ಅವರು ನನ್ನ ಅಪ್ಲಿಕೇಶನನ್ನು ಸಹ ಬರೆದು ಕೊಡು ಅಂತ ಹೇಳಲಿಲ್ಲ. ತಕ್ಷಣ ಅಪಾಯಿಂಟ್ಮೆಂಟ್ ಆರ್ಡರ್ ಮನೆಗೆ ಬರೋದಕ್ಕಿಂತ ಮೊದಲು ಬಂದಾಯಿತು. ಅಪ್ಲಿಕೇಶನ್ ಹೋಗಿ ಮತ್ತೆ ಬರ್ತದ್ದು. ನಾನು ಆಶ್ಚರ್ಯ ಆದೀತು. ಬಂದಾಗ ಅಲ್ಲಿಯೇ ಅದೇ. ಮತ್ತು ಒಂದೊಂದು ಕ್ಲಾಸಲ್ಲಿ 100ಕ್ಕಿಂತ ಹೆಚ್ಚು ವಿದ್ಯಾರ್ಥಿನಿಯರಿದ್ದರು, ಅದೊಂದು ವಿಶೇಷ. ಅಲ್ಲಿ ಪಾಠ ಮಾಡುವಾಗ ಆ ಮಕ್ಕಳ ರೆಸ್ಪಾನ್ಸ್ ನೋಡಿ ಇಲ್ಲೇ ಆದೀತು ಅಂತ ತೀರ್ಮಾನ ಮಾಡಿದೆ. ನನಗೆ ಚಿಕ್ಕಮಗಳೂರು ಗೌರ್ಮೆಂಟ್ ಕಾಲೇಜಿಂದ ಬಂದಿತ್ತು, ಚಿಕ್ಕಮಗಳೂರು. ಇಲ್ಲಿಯವರು ಒಪ್ಪಲಿಲ್ಲ. 3 ತಿಂಗಳ ಸಂಬಳ ಮೊದಲೇ ಕೊಟ್ಟರು. ಅದನ್ನು ಬಿಟ್ಟು ಹೋಗಬೇಕಾದ್ರೆ 4 ತಿಂಗಳ ಸಂಬಳ ಕೊಡಬೇಕು. ಆಗ
496 ಸಂಬಳ 1971ರಲ್ಲಿ. 4 ತಿಂಗಳದ್ದು ನಾನು ಎಲ್ಲಿ ಕೊಡುವುದು? ಮನೆಯಿಂದ ಕೊಡೋದಿಲ್ಲ. ಇಷ್ಟು ಓದಿಸಿದ್ದೇ ದೊಡ್ಡದು. ನಾನು ಮತ್ತು ಇಲ್ಲಿ ಆದೀತು ಅಂತ ನಿಂತೆ 33 ವರ್ಷ ಕಾರ್ಕಳದಲ್ಲಿ ಅಧ್ಯಾಪಕನಾಗಿ ವಿದ್ಯಾರ್ಥಿನಿಯರು ಇವತ್ತಿಗೂ ಎಲ್ಲೆಲ್ಲಿ ಹೋದರೂ ನಾನು ಅಲ್ಲಿಗೆ ಹೋದಾಗ ಅವರ ಮಕ್ಕಳನ್ನು ಮೊಮ್ಮಕ್ಕಳನ್ನೆಲ್ಲ ನನ್ನ ಕಾಲಬುಡದಲ್ಲಿ ಹಾಕಿ ನಮಸ್ಕರಿಸ್ತಾರೆ. ನಾನು ಬೊಂಬೈ ಹೋಗಿದ್ದೆ, ಮಹಾರಾಷ್ಟ್ರ, ಆಮೇಲೆ ಶಿವಮೊಗ್ಗಕ್ಕೆ ಹೋಗಿದ್ದೆ, ಅಲ್ಲಿಯೂ ಅವರು ಸಿಕ್ಕಿದ್ರು. ಮತ್ತು ಉತ್ತರ ಕನ್ನಡದಲ್ಲಿ ಸುತ್ತಮುತ್ತ ಎಲ್ಲಿ ಹೋದರೂ ನನ್ನ ವಿದ್ಯಾರ್ಥಿನಿಯರೇ. ಕೊನೆಗೆ ನಿಮಗೆ ಆಶ್ಚರ್ಯ ಆಗ್ಬೋದು, ಫಾರಿನ್ನಿನಲ್ಲಿದ್ದಂಥ ಒಬ್ಬಳು ವಿದ್ಯಾರ್ಥಿನಿ ತನ್ನ ಮಗಳನ್ನು ಮತ್ತು ಮೊಮ್ಮಗಳನ್ನು ಕರೆದುಕೊಂಡು ಬಂದು ಇಲ್ಲಿಗೆ ಗುರುಕಾಣಿಕೆ ಅಂತ ಅವರು ಏನೇ ಹೇಳಲಿ, ಪಾದ ಈ ಮಗುವನ್ನು ನೀವು ಆಶೀರ್ವದಿಸಬೇಕು ಅಂತ ಹೇಳಿದರು. ಆಗ ಸ್ವಾಭಾವಿಕವಾಗಿ ಕಣ್ಣೀರು ಬಂತು. ಅಲ್ಲಿದ್ದವರು ಇಲ್ಲಿ ಬಂದು ಪಾದಬುಡಕ್ಕೆ ಮಗುವನ್ನು ಇಟ್ಟು ಆಶೀರ್ವದಿಸಬೇಕು ಅಂತ ಹೇಳಿದರೆ ಅವರು ನನಗೆ ಆಶ್ಚರ್ಯ ಆಯಿತು, ಯಾಕೆ ಅಂತ. ಅವರ ಗುರುಗಳಿದ್ದಾರೆ, ಅಲ್ಲಿ ಹೋಗ್ಬೋದಿತ್ತು ಅಂತ. ಇಲ್ಲ ಸರ್, ನಿಮ್ಮ ಪಾಠ ನಾವು ಸಾಯುವಲ್ಲಿಗೆ ಮರೆಯುವುದಿಲ್ಲ. ನನ್ನ ಮಗಳು ನಿಮ್ಮ ವಿದ್ಯಾರ್ಥಿನಿಯಾಗಿದ್ಲು, ಅವಳು ಸಹ ಹೇಳಿದ್ಲು ಅದನ್ನೇ ಅಂತ ಹೇಳಿ ಆ ಮಗುವಿಗೆ ಆಶೀರ್ವಾದ ಮಾಡಿದೆ. ಅದು ನನ್ನ ಭಾಗ್ಯ. ಅಂಥದ್ದು ಒಂದು 5-6 ಘಟನೆಗಳು ನಡೆದಿದೆ. ವಿದ್ಯಾರ್ಥಿನಿಯರು ಇವತ್ತಿಗೂ ನನ್ನನ್ನು ಸ್ಮರಿಸ್ತಾರೆ. ಅದಕ್ಕಿಂತ ದೊಡ್ಡದು ನನಗೇನು ಬೇಡ. ಅದೇ ನನಗೆ ದೊಡ್ಡ ಕೊಡುಗೆ ಅಂತ ನಾನು ತೀರ್ಮಾನ ಮಾಡಿದ್ದೇನೆ. ಅಲ್ಲದೆ ನನ್ನ ಮೊದಲ ವಿದ್ಯಾರ್ಥಿ 71, ಆಮೇಲೆ ಅವಳ ಮಗಳ ಮಗಳು ಸಹ ನನ್ನ ವಿದ್ಯಾರ್ಥಿನಿಯಾಗಿದ್ದಳು. 3 ತಲೆಮಾರಿಗೆ ನಾನು ಗುರುವಾಗಿ ಮೆರೆದವ. ಒಂದೇ ಒಂದು ಕೆಟ್ಟ ಹೆಸರು ನನಗೆ ಬರಲಿಲ್ಲ. ಅದು ಸಹ ಹೆಣ್ಣು ಮಕ್ಕಳ ಕಾಲೇಜು. ಹೆಣ್ಣು ಮಕ್ಕಳ ಕಾಲೇಜಿನಲ್ಲಿ ನಾವು ಹೇಗಿರಬೇಕು ಅನ್ನುವಂಥದ್ದನ್ನು ನಾನು ಮನನ ಮಾಡಿಕೊಂಡೆ. ಕಾರಣ ಗ್ರಂಥಗಳನ್ನು ಓದಿದ್ದು. ಋಗ್ವೇದದಲ್ಲಿ ಇದ್ದದ್ದು ಏನುಂಟು, ಉಪನಿಷತ್ತಿನಲ್ಲಿ ಏನುಂಟು, ಸ್ಮೃತಿ, ಅದೆಲ್ಲ ನನ್ನಲ್ಲಿ ಪುಸ್ತಕಗಳಲ್ಲಿ ಧಾರಾಳ ಉಂಟು. ಅದನ್ನು ಓದಿದ ಮೇಲೆ ಒಬ್ಬ ಮನುಷ್ಯ ಮಾನವನಾಗಿ ಹೇಗೆ ಬದುಕಬೇಕು ಎಂಬುದನ್ನು ನಾನು ಕಲಿತೆ. ಆದ್ದರಿಂದ ನನ್ನ ಯಾವ ಕೊಡುಗೆ ಉಂಟೋ ಅದು ಆ ಮಕ್ಕಳಿಗೆ ಮಾತ್ರ ಅಲ್ಲ, ನಮ್ಮ ಸಮಾಜಕ್ಕೂ ಆಗಬೇಕು. ಸಮಾಜದಲ್ಲಿ ಬೇರೆ ಬೇರೆ ಹುದ್ದೆಗಳಲ್ಲಿ ಇರುವವರೆಲ್ಲ ಹೇಗೆ ಯಾರನ್ನು ಸ್ವೀಕರಿಸಿ ನಾವು ಅವರೊಟ್ಟಿಗೆ ಹೇಗಿರಬೇಕು ಅಂತ ಅನ್ನೋದನ್ನು ಅವರು ಕಲಿಬೇಕು ಅನ್ನುವಂಥದ್ದು ನನ್ನ ಉದ್ದೇಶ. ರಾಮಣ್ಣನವರೇ, ನಿಮ್ಮ ಸಂಸಾರದ ಕುರಿತು ಒಂದಿಷ್ಟು ವಿವರಣೆಯನ್ನು ಕೊಡ್ತೀರಾ? ಸಂಸಾರದಲ್ಲಿ ಸಾರ ಉಂಟು ಅಂತ ನಾನು ತಿಳ್ಕೊಂಡವ. ಸಂಸಾರ, ನಾನು ಶೆತ್ತೋಡಿ ಅಂತ ಹೇಳ್ತೇವೆ, ಎಡಮಲೆ. ಅಚ್ಯುತ ಭಟ್ಟರು ದೊಡ್ಡ ಜೋಯಿಸರು. ಅವರ ಮಗಳನ್ನು ರಾಧಾ ಎಂಬವಳನ್ನು ನಾನು ಪ್ರೀತಿಸಿ ಮದುವೆಯಾದದ್ದು, ಅದರಲ್ಲೇನು ಗುಟ್ಟಿ ಇಲ್ಲ. ಮದುವೆಯಾದ ಮೇಲೆ ನಮ್ಮ ಸಂಸಾರ ಸುಗಮವಾಗಿ ಸಾಗಿದೆ. ಯಾಕೆ ಅಂತ ಕೇಳಿದರೆ, ಪತ್ನಿ ಅಂತ ಹೇಳಿದರೆ ಪತಿಯ ಸಕಲವನ್ನು ತಿಳಿದು ವರ್ತಿಸುವವಳು ಯಾವಳೋ ಅವಳನ್ನು ಪತ್ನಿ ಅಂತ ಹೇಳ್ತೇವೆ. ಅವಳು ನನಗೆ ಅನುಕೂಲೆಯಾಗಿದ್ದಾಳೆ. ನನ್ನ ವೃತ್ತಿ ಅಧ್ಯಾಪಕನಾದರೂ ನಾನು ಯಕ್ಷಗಾನದಲ್ಲಿ ಇರುವುದರಿಂದ ನನಗೆ ಏನೆಲ್ಲ ಬೇಕು ಅದನ್ನೆಲ್ಲ ಅವಳು ಸಿದ್ಧಪಡಿಸಿ ನನ್ನನ್ನು ಕಳಿಸ್ತಿದ್ಲು. ಮತ್ತು ಒಳ್ಳೆಯ ಅಡುಗೆ, ಅದರಲ್ಲಿ 2 ಮಾತಿಲ್ಲ. ನಾನು ಇಷ್ಟರವರೆಗೆ ಹೀಗೆ ಇರುವುದಕ್ಕೆ ಅವಳು ಮಾಡಿದಂತಹ ವ್ಯಂಜನಗಳೇ ಕಾರಣ. ಯಾಕೆ ನಮ್ಮ ವ್ಯಾಕರಣದಲ್ಲಿಯೂ ವ್ಯಂಜನ ಅಂತ ಉಂಟು, ಇದಕ್ಕೂ ವ್ಯಂಜನ ಅಂತಲೇ ಅರ್ಥ. ಹಾಗೆ ಶ್ರೀಮತಿ ರಾಧಾ ಅನ್ನುವವಳು ಸಹಧರ್ಮಿಣಿಯಾಗಿ ನನ್ನೊಟ್ಟಿಗೆ ಇವತ್ತಿಗೂ ಇದ್ದಾಳೆ. ಆಮೇಲೆ ನನಗೆ 3 ಜನ ಮಕ್ಕಳು. ದೊಡ್ಡವ ಶ್ರೀವತ್ಸ, ಸಂಸ್ಕೃತ ಮತ್ತು ಕನ್ನಡದಲ್ಲಿ MA ಮಾಡಿಕೊಂಡು ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಅಧ್ಯಾಪಕನಾಗಿದ್ದಾನೆ. ಅವನು ಒಳ್ಳೆಯ ಯಕ್ಷಗಾನ ಪಟು, ಅರ್ಥಧಾರಿ, ವೇಷಧಾರಿ, ಅದರೊಟ್ಟಿಗೆ ಯಕ್ಷಗಾನ ನೃತ್ಯವನ್ನು ಕಲಿಸಿಕೊಡ್ತಾ ಇದ್ದಾನೆ ಇವತ್ತಿಗೂ. 2ನೇವ ಶ್ರೀಶಾಂತ, ಅವನು ಇಲ್ಲಿಯೇ ಸಹನಾ ಚಾಟ್ ಸೆಂಟರ್ ಅಂತ, ಇವರೆಲ್ಲ ಪದವೀಧರರು, ಅದನ್ನೇ ಹೇಳಬೇಕು, ಮಾಡ್ತಾ ಇದ್ದಾನೆ. ಮತ್ತು 3ನೇವಳು ನನ್ನ ಮಗಳು
ದಿವ್ಯಸ್ಮಿತಾ ಅಂತ, ಅವಳನ್ನು ಇಲ್ಲಿಯೇ ಡಾಕ್ಟರ್ ಮುರಳೀಧರ ಭಟ್ಟ ಅಂತ, ಕಾಸರಗೋಡಿನಲ್ಲಿ ಅಪ್ಪುರಾಯರು ಅಂತ ಇದ್ದಾರೆ, ಅವರ ತಮ್ಮ ನಾರಾಯಣ ಭಟ್ರು, ಅವರು ಎಲೆಕ್ಟ್ರಿಕ್ ಇಂಜಿನಿಯರ್ ಆಗಿ ನಿವೃತ್ತರಾದವರು. ಅವರ ಎರಡನೇ ಮಗನೇ ಮುರಳೀಧರ ಭಟ್, ಡಾಕ್ಟ್ರು, ಡೆಂಟಿಸ್ಟ್. ಅವನಿಗೆ ಕೊಟ್ಟು ಮದುವೆ ಮಾಡಿದೆ. ದೊಡ್ಡವನಿಗೆ ಒಬ್ಬ ಮಗ, ಎರಡನೇವನಿಗೆ ಇಬ್ಬರು ಹೆಣ್ಣು ಮಕ್ಕಳು, ಮೂರನೇ ನನ್ನ ಮಗಳಿಗೆ ಒಬ್ಬ ಗಂಡು ಒಂದು ಹೆಣ್ಣು. ವಿದ್ಯೆಯನ್ನು ಕಲಿತಾ ಇದ್ದಾರೆ. ಎಲ್ಲರೂ ವಿದ್ಯಾವಂತರು. ಮತ್ತು ಒಬ್ಬ ಮೊಮ್ಮಗ ಇಂಜಿನಿಯರಿಂಗ್ ಮಾಡಿ ಈ ವರ್ಷ ಕೊನೆಯ ವರ್ಷ ಇಲ್ಲಿ ಬ್ಯಾಂಗ್ಳೂರಿನಲ್ಲಿದ್ದಾನೆ. ಇನ್ನೊಬ್ಬಳು ಈ ವರ್ಷ ಸೆಕೆಂಡ್ ಇಯರ್ PUC ಸೈನ್ಸ್ ತೆಕ್ಕೊಂಡಿದ್ದಾಳೆ. ಅವಳು ವೈದ್ಯಕೀಯವಾಗಿ ಹೋಗಬೇಕು ಅಂತ ಉಂಟು, ಏನಾಗ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಉಳಿದ ಮಕ್ಕಳೆಲ್ಲ ಹೈಸ್ಕೂಲಿನಲ್ಲೇ ಇದ್ದಾರೆ. ಅವರ ಜೀವನ ಸುಸಂಸ್ಕೃತವಾಗಿ ವಿದ್ಯಾವಂತರಾಗಿ ಸತ್ಪ್ರಜೆಗಳಾಗಿ ಇರಬೇಕು ಅನ್ನುವಂಥ ಸದುದ್ದೇಶದಿಂದ ಅವರಿಗೆ ಬೋಧನೆ ಮಾಡ್ತಾ ಇದ್ದೇನೆ. ಇದು ನನ್ನ ಸಂಸಾರ. ಹಲವಾರು ಕಲಾ ಪ್ರಾಕಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಟ್ಟಿದ್ದೀರಿ. ಸತ್ಯ. ನಾಟಕ, ಯಕ್ಷಗಾನ, ತಾಳಮದ್ದಲೆ, ಹೀಗೆ ಇನ್ನೂ ಅನೇಕ ಸಮರ್ಥವಾಗಿ ನೀವು ಅದನ್ನು ನಿಭಾಯಿಸಿದ್ದೀರಿ. ಅದರಲ್ಲಿಯೂ ನಾಟಕಗಳಲ್ಲಿ ಹಾಗೆಯೇ ತಾಳಮದ್ದಳೆಯಲ್ಲಿ ವಿಶೇಷವಾಗಿ ನೀವು ಗುರುತಿಸಿಕೊಂಡಿದ್ದೀರಿ. ಆ ಅನುಭವವನ್ನು, ಬೆಳೆದು ಬಂದ ದಾರಿಯನ್ನು ನಮಗೆ ತಿಳಿಸ್ತೀರಾ? ಒಳ್ಳೆಯದೇ. ಪ್ರಾರಂಭದಲ್ಲಿ ಶಿವರಾಮ ಕಾರಂತರ ನಿರ್ದೇಶನದಲ್ಲಿ ಭಾಗವಹಿಸಿದ್ದೆ. ಅದು ಹೃದಯ ದೇಗುಲ ಅನ್ನುವಂಥ ನಾಟಕ. ಆ ನಾಟಕದಲ್ಲಿ R.D. ಕಾಮತ್ ವಿರಚಿತ. ಶಿವರಾಮ ಕಾರಂತರಿಗೆ ಆ ನಾಟಕ ತುಂಬ ಹಿಡಿಯಿತು. ಅದರಲ್ಲಿ ನಾನು ಪಾತ್ರ ಮಾಡಿದ್ದೆ. ಪಾತ್ರ ಮಾಡಿ ಉಳಿದವರಿಗೆ ಅವರು ನಿರ್ದೇಶನ ಕೊಡ್ತಾಯಿದ್ರು. ಅಧ್ಯಾಪಕ ವೃಂದದವರಿದ್ದರು, ಉಪನ್ಯಾಸದವರು. ಹೇಗೆ ಏನು ಎಂಬುದು ಒಂದು ವಾಕ್ಯ ಪರಿಪೂರ್ಣ ಮಾಡಬೇಕು ಅಂತ ಆದರೆ ಆ ಸಂಭಾಷಣೆಯಲ್ಲಿ ಅವರದ್ದು ಹೀಗೆ ಇರತಕ್ಕದ್ದು, ಸ್ವರವು ಹೀಗೆ ಇರಬೇಕು, ಎಲ್ಲಿ ಏರಿ ಎಲ್ಲಿ ಇಳಿತ, ಅದನ್ನು ಅವರು ಹೇಳ್ತಿದ್ರು. ನಮಗದು ತುಂಬ ಹಿಡಿಸಿತ್ತು. ಯಾಕಂದರೆ ನಾವು ಒಂದೇ ರೀತಿ ಮಾತನಾಡ್ತಾ ಹೋಗುವಂತಹ ಕ್ರಮ ಇತ್ತು. ಅದು ಹಾಗಲ್ಲ. ಭಾಷಾ ಸಾಹಿತ್ಯ ಬಹಳ ಪ್ರೌಢವಾದ್ದು, ಪ್ರಬುದ್ಧವಾದ್ದು. ಅದರಲ್ಲಿ ಏರಿಳಿತ ಇರಬೇಕು. ಯಾಕಂದರೆ ಅವರು ಸಂಗೀತವನ್ನು ಅಭ್ಯಾಸ ಮಾಡಿದರು. ಸಪ್ತಸ್ವರಗಳು. ಆ ಸಪ್ತಸ್ವರಗಳಲ್ಲಿ ಯಾವ ಯಾವ ರಸಗಳು ಹೇಗೆ ಇರಬೇಕು, ಯಾವ ಧಾಟಿಯಲ್ಲಿ ಎತ್ತರಕ್ಕೆ ಅಥವಾ ಇಳಿದ ಗಾಂಧಾರದಲ್ಲಿರಬೇಕೋ, ಷಡ್ಜದಲ್ಲಿರಬೇಕೋ, ನಿಷಾದದಲ್ಲಿರಬೇಕು ಎಂಬುದನ್ನು ಅವರು ಹೇಳ್ತಿದ್ರು. ಇದು ನನಗೆ ಬಹಳ ಅನುಕೂಲ ಆಯಿತು. ಮುಂದೆ H.L. ಸುಬ್ರಹ್ಮಣ್ಯ ಅಂತ ನಮ್ಮ ಉಪನ್ಯಾಸಕರಿದ್ದರು, ಕನ್ನಡ. ಅವರು ಮತ್ತೆ ಚಲನಚಿತ್ರದಲ್ಲಿ ಭಾಗವಹಿಸಿದರು. ಅವರು ಸಹ ಹಾಗೆ ನಿರ್ದೇಶನ ಮಾಡ್ತಾಯಿದ್ರು. ಮತ್ತು ವಿಟ್ಲದಲ್ಲಿ ಒಬ್ಬರು ಬಾಬು ಅಂತ ಏನೋ ಇದ್ದರು, ಒಬ್ಬರು ಸೀನೇರಿ ಮಾಡುವವರು ವಿಟ್ಲದಲ್ಲಿ ಇದ್ದರು. ಅವರು ಕರ್ನಾಟಕ ಯಕ್ಷಗಾನ ಕಲಾಮಂಡಲಿಗೆ ಸೀನೇರಿಗಳನ್ನು ಒದಗಿಸ್ತಿದ್ರು. ಮಂಗಳೂರಿನಲ್ಲಿ ಆ ಸೀನೇರಿ, ಲಂಕಾದಹನ, ನಳದಮಯಂತಿ, ಈ ಆಟಗಳು ಸಾಧಾರಣ 100 ಪ್ರದರ್ಶನ ಒಂದೇ ಕಡೆಯಲ್ಲಿ ಆಗಿ ಹೋಯಿತು. ಸೀನೇರಿ ಅವರಲ್ಲಿ ಹೋಗಿ ಅಭ್ಯಾಸ ಮಾಡಿದೆ. ಹಾಗೆ ಬುಡಾನ್ ಬಾಬುಗಿರಿ ಅಂತ ಒಬ್ಬರಿದ್ದರು. ಅವರಲ್ಲಿ ಹೋಗಿ ಕೆಲವು ಈ ಹಾವು ಹೋಗುವಂಥ ಕ್ರಮ, ಆಮೇಲೆ ಚಿತಿ ಉರಿಯುವಂಥ ಕ್ರಮ, ಇದನ್ನೆಲ್ಲ ಅಭ್ಯಾಸ ಮಾಡಿಕೊಂಡೆ. ನಮ್ಮಲ್ಲಿ ಸತ್ಯಹರಿಶ್ಚಂದ್ರ ನಾಟಕ ನನ್ನ ನಿರ್ದೇಶನ, ನಾನು ಎಷ್ಟೋ ನಾಟಕಗಳಲ್ಲಿ ಭಾಗವಹಿಸಿದ್ದೇನೆ. ಅದರಲ್ಲಿಯೂ ನಮ್ಮ ಕರಾಡಸ್ಥರನ್ನು, ಅದನ್ನು ನಾನು ಹೇಳಬೇಕು. ಇಲ್ಲಿ ಕಾರ್ಕಳದಲ್ಲಿ ಉಪ್ಪಂಗಳದ ಬಲಾಜಿ ಕೃಷ್ಣ ಭಟ್ರು ಅವರನ್ನೆಲ್ಲ ಸೇರಿಸಿ, ಅಲ್ಲಿ ಬದಿ ಶ್ರೀಪತಿ ಇದ್ದ, ಬದಿ ಶ್ರೀನಿವಾಸ ಇದ್ದ, ಉದಯ ಇದ್ದ, ಇವರನ್ನೆಲ್ಲ ಸೇರಿಸಿ ನಾನು ಹೃದಯ ದೇಗುಲ ನಾಟಕವನ್ನು ಪ್ರದರ್ಶನಗೊಳಿಸಿದೆ ಅಲ್ಲಿ. ಅದು ಎಲ್ರಿಗೂ ತುಂಬ ಹಿಡಿಯಿತು. ಕಾಲೇಜಿನಲ್ಲಿ ಸತ್ಯಹರಿಶ್ಚಂದ್ರ ನಾಟಕವನ್ನು ಪ್ರದರ್ಶನಗೊಳಿಸಿದೆ ವಿದ್ ಸೀನೇರಿ. ಹಾವು ಬರುವುದೇ, ಬಂದು ಕಚ್ಚುವುದು, ಚಿತೆ ಉರಿಯುವುದು. ಆ ಚಿತೆ ಉರಿಯುತ್ತಾ ಇರುವಾಗ ಈ ಮಗುವನ್ನು ಹಾಕುವ ಸನ್ನಿವೇಶ,
ರಾಘವಾಂಕನ ಸಂಪೂರ್ಣ ಕಾವ್ಯವನ್ನು ಅಭ್ಯಾಸ ಮಾಡಿದ ನನಗೆ ಸಂಭಾಷಣೆಗಳನ್ನು ಬರೀಲಿಕ್ಕೆ ಅನುಕೂಲ ಆಯಿತು. ಅದನ್ನು ನೋಡಿದಂತಹ ಜನರು ಆ ಚಿತೆ ಉರಿಯುವಂಥದ್ದು, ಈ ಹಾವು ಬಂದು ಕಚ್ಚುವಂಥದ್ದು ನೋಡಿ ಜನರಿಗೆ ಪ್ರೇಕ್ಷಕರು ಸಾವಿರಾರು ಮಂದಿ ಇದ್ದರು. ಆಗ ನಾಟಕ ನನ್ನ ನಿರ್ದೇಶನ SVTಯದ್ದು ಅಂತ ಹೇಳಿದರೆ ಹೀಗೆ ಜನ ಸೇರ್ತಿದ್ರು. ಅದನ್ನು ನೋಡಿ ಬೊಬ್ಬೆ ಹಾಕಿದರು. ಆ ಮಗುವನ್ನು ಹಿಡ್ಕೊಂಡು ಅವಳು ಬರ್ತಾ ಇದ್ದಾಳೆ. ಹಾವೇ ಕಾಯ್ತಲೆ ಚೆನ್ನಿಗನೆ, ಹಾವು ಕಡಿಯೇ ಹಾ ಎಂದೊರಲಿದೆ ಅಂತ ಇದೆಲ್ಲ ಉಂಟು. ಅದನ್ನೆಲ್ಲ ನಾನು ಅವರಿಂದ ಹೇಳಿಸಿದೆ. ಕಣ್ಣೀರು ಅದೆಲ್ಲ ಹೆಣ್ಣು ಮಕ್ಕಳೇ ಮಾಡಿದ್ದು. ಮುಂದೆ ಆ ಚಿತೆಯನ್ನು ತೋರಿಸಿದೆ. ಉರಿಯುತ್ತಾ ಉಂಟು, ಕಿಡಿಗಳು ಮೇಲಕ್ಕೆ ಹೋಗ್ತಾ ಉಂಟು ಸ್ಟೇಜಿನಲ್ಲಿ. 3-4 ಮಂದಿ ಸ್ಟೇಜಿಗೆ ಬೆಂಕಿ ಹಿಡಿದಿದೆ ಅಂತ ನೀರು ಹಿಡ್ಕೊಂಡು ಬಂದರು. ಬಂದು ನೋಡ್ತಾರೆ, ಅವರಿಗೆ ಎಂತ ಗೊತ್ತಾ, ಮತ್ತೆಲ್ಲ ನಿಲ್ಲಿಸಿದೆವು ನಾವು, ಹೀಗೆ ಏನೇ ಅಲ್ಲ, ಅದು ಸೀನೇರಿ ಅಂತ ಹೇಳಿದೆವು. ಆ ಸೀನೇರಿಯ ನಾಟಕ ಎಲ್ಲಿಯವರೆಗೆ ಮುಟ್ಟಿತು ಅಂತ ಹೇಳಿದರೆ, ಅಗಲ್ಪಾಡಿಯ ಅನ್ನಪೂರ್ಣೇಶ್ವರ ದೇವಸ್ಥಾನದಲ್ಲಿ ಆ ಪ್ರಯೋಗ ಆಯಿತು. ಅದರಲ್ಲಿ ಬಾಲಾಜಿಯವರು, ಅವರ ಮಕ್ಕಳು ಎಲ್ಲ ನಾವು ತೋರಿಸಿದೆವು. ಅದನ್ನು ಅವರಿಗೂ ಬಹಳ ಇಷ್ಟ ಆಯಿತು. ಆಮೇಲೆ ನಾನಾ ನಾಟಕ ಸುತ್ತಮುತ್ತಲು ಶಾಲಾ ಕಾಲೇಜುಗಳಿಗೆ ನಾನೇ ನಿರ್ದೇಶನ ಕೊಡಬೇಕು ಅಂತ ಆಯಿತು. ಇಲ್ಲಿ ಭುವನೇಂದ್ರ ಕಾಲೇಜ್ ಹತ್ತಿರ ಉಂಟು, ಅಲ್ಲಿ ಇದ್ದರು ದೊಡ್ಡ ಇಲ್ಲ, ನನ್ನನ್ನೇ ಕರೆದ್ರು. ಸುತ್ತಮುತ್ತಲು ಕಾಲೇಜುಗಳಿಗೆ ನಾನೇ ಹೋದ್ದು. ನನಗೇನಾಗಿದೆ ಅಂತ ಕೇಳಿದರೆ ನನಗೆ ಸಮಯ ಇಲ್ಲ ಅಂತ ಆಯಿತು. ಒಂದು ಕಡೆಯಲ್ಲಿ ಕಾಲೇಜಿನ ಕೆಲವು ಹೊಣೆಗಾರಿಕೆ ನನಗೆ ಕೊಟ್ಟಿದ್ದರು. ಆಮೇಲೆ ಯಕ್ಷಗಾನಕ್ಕೆ ಹೋಗಬೇಕು, ಯಕ್ಷಗಾನಕ್ಕೆ ಹೋಗಿ ವೇಷ ಹಾಕಿ ಬರಬೇಕು. ಇನ್ನೊಂದು ಕಡೆಗೆ ನಾಟಕ ನಿರ್ದೇಶನ ಮಾಡಬೇಕು. ಹೀಗೆ ಬಹಳ ಒತ್ತಡದಲ್ಲಿ ಒಂದು 15 ವರ್ಷ ಇದ್ದೆ, 15-20 ವರ್ಷ ಈ ಒತ್ತಡದಲ್ಲಿ ಇದ್ದೆ. ಆವಾಗ ನನಗೆ ಕಂಡಿತು, ಕಾರ್ಕಳಕ್ಕೆ ನಾನು ಬಂದದ್ದು ನನ್ನ ಜೀವನ ಸಾರ್ಥಕ ಆಯಿತು. ಅದು ಎಲ್ಲಿವರೆಗೆ ಹೋಯಿತು ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು. ಬಾಂಬೆಗೆ ಹೋಯಿತು, ಉತ್ತರ ಕನ್ನಡಕ್ಕೆ ಹೋಯಿತು, ಶಿವಮೊಗ್ಗಕ್ಕೆ ಹೋಯಿತು, ಉಡುಪಿ ಹೋಯಿತು ಕಲಾಮಂದಿರಕ್ಕೆ, ಮಂಗಳೂರು, ಹೀಗೆ ನಾನಾ ಕಡೆಗೆ ಹೋಗಿ ನನ್ನನ್ನು ನಾನು ಉದ್ಘಾಟಿಸಲಿಲ್ಲ, ಉಳಿದವರು ನನ್ನನ್ನು ಉದ್ಘಾಟಿಸಿದರು. ಸನ್ಮಾನಗಳ ಅದು ನಾನು ಹೇಳುವುದಿಲ್ಲ. ಹಾಗೆ ಆಗಿ ನಾನು ನಾಟಕದಲ್ಲಿ ಒಬ್ಬ ಒಳ್ಳೆಯ ಪಾತ್ರಧಾರಿಯಾದೆ, ಒಳ್ಳೆಯ ಒಬ್ಬ ನಿರ್ದೇಶಕನಾದೆ, ಮತ್ತು ಒಬ್ಬ ನಾಟಕ ರಚನೆಗಾರನಾದೆ. ಒಂದು 10-15 ನಾಟಕಗಳನ್ನು ಬರೆದಿದ್ದೇನೆ. ಸಣ್ಣ ಸಣ್ಣ ನಾಟಕಗಳನ್ನು ಬರೆದಿದ್ದೇನೆ, 1 ಗಂಟೆ ಇದ್ದೆಲ್ಲ, ಅದೆಲ್ಲ ಪ್ರದರ್ಶನಗೊಳಿಸಿದ್ದೇನೆ. ಗೊಳಿಸಿ ನನಗೆ ಒಳ್ಳೆಯ ಹೆಸರು ಬಂತು. ಆದ್ದರಿಂದ ನಾಟಕದ ಪ್ರಪಂಚವನ್ನು ನಾನು ನಿಮಗೆ ತಿಳಿಸಿದೆ. ಆಳವಾಗಿ ಇನ್ನೂ ಹೇಳ್ಬೋದು ಏನೆಲ್ಲ ಆಗಿದೆ ಅಂತ, ಅದೆಲ್ಲ ಬೇಡ. ಮತ್ತು ಯಕ್ಷಗಾನದ್ದು, ನನ್ನ ಅಪ್ಪ ಕೋಟೆ ಸುಬ್ರಾಯ ಭಟ್ಟರು ಯಕ್ಷಗಾನ ಅರ್ಥಧಾರಿಗಳು, ಯಕ್ಷಗಾನ ಮದ್ದಲೆಗಾರರು, ಯಕ್ಷಗಾನ ವೇಷ ಹಾಕಿ ಕುಣಿದವರು. ನಾನು ನೋಡಲಿಲ್ಲ, ಅವರ ವೇಷವನ್ನು ನೋಡಲಿಲ್ಲ. ಅರ್ಥಗಾರಿಕೆಯನ್ನು ಕೇಳಿದ್ದೇನೆ, ಮದ್ದಲೆ ಬಾರಿಸುವುದನ್ನು ಕೇಳಿದ್ದೇನೆ. ಯಾಕೆಂದರೆ ನನಗೆ ಪ್ರಾರಂಭಿಕವಾಗಿ ಮದ್ದಲೆಯನ್ನು ಕಲಿಸಿದವರೇ ನನ್ನ ಅಪ್ಪ. ದೀನ್ ತಕ ತರಿಕಿಟ ಕಿಟ ತಕ ತರಿಕಿಟ, ದೀನ್ ತಕ ತರಿಕಿಟ ಕಿಟ ತಕ ತರಿಕಿಟ, ಕಿಟ ತಕ ತರಿಕಿಟ ಕಿಟ ತಕ ತಾಮ್ ಅಂತೆಲ್ಲ ಕಲಿಸಿದ್ದು ನನ್ನ ಅಪ್ಪನೇ. ಹಾಗೆ ಇಡೀ ಪೆಟ್ಟನ್ನು ಎಲ್ಲ ತಾಳಗಳಿಗೆ ಅನುಕೂಲವಾಗುವಂತೆ ಅವರು ಕಲಿಸಿದ್ರು, ನಾನು ಕಲಿತೆ. ಮುಂದೆ ಲಕ್ಷ್ಮಣಾಚಾರಿ ಅಂತ ನಮ್ಮ ಪೆರ್ಲದಲ್ಲಿ ಪ್ರಸಿದ್ಧ ಚೆಂಡೆ ವಾದಕರು, ಮದ್ದಲೆ ವಾದಕರು, ಅವರು ನನ್ನ ತಂದೆಯವರ ಶಿಷ್ಯನಾಗಿದ್ದರು. ನಮ್ಮ ಮನೆಗೆ ಬಂದು ನನಗೆ ಮದ್ದಲೆ ಕಲಿಸಿದರು. ನಾನು ಮದ್ದಲೆ ಬಾರಿಸ್ತಾ ಇದ್ದೆ, ಚೆಂಡೆಗೆ ಹೋಗಲಿಲ್ಲ. ಯಾಕಂದರೆ ಮದ್ದಲೆ ಸಂಪೂರ್ಣ ಆಗದೆ ಚೆಂಡೆ ಹೋಗಬಾರ್ದು ಅಂತ ಆಚಾರ್ಯರು ಹೇಳಿದರು. ಅಷ್ಟೊತ್ತಿಗೆ ನನಗೆ ಕಲಿಯುವುದಾಯ್ತಲ್ಲ, ಇದನ್ನೇ ಮಾಡಲಿಕ್ಕೆ ಆಗೋದಿಲ್ಲ. ಇಡೀ ಪೆಟ್ಟನ್ನು ಬಾರಿಸ್ತಾ ಇದ್ದೆ. ಸಣ್ಣ ಬಲಿಪ್ಪರ ಪದ್ಯಕ್ಕೆ ನಾನು ಮದ್ದಲೆ ಬಾರಿಸಿದ್ದೇನೆ, ಈಗ ಅವರಿಲ್ಲ. ದೊಡ್ಡ ಬಲಿಪ್ಪರ ಪದ್ಯಕ್ಕೆ ನಾನು ಅರ್ಥ ಹೇಳಿದ್ದೇನೆ. ಅದು ನನಗೊಂದು ದೊಡ್ಡ ಸನ್ಮಾನ ಅಂತ ನಾನು ತಿಳ್ಕೊಂಡಿದ್ದೇನೆ. ನನ್ನ ಅಪ್ಪನೊಟ್ಟಿಗೆ ಹೇಳಿದ್ದು. ನನಗೆ ಯಾಕೆ ಇದರ ಮೇಲೆ ಆಸಕ್ತಿ ಬಂತು ಅಂತ ಹೇಳಿದರೆ, ನನ್ನ ತಂದೆಯವರೇ ಕಾರಣ, ಮತ್ತು
ಅವರ ರಕ್ತದಿಂದ ಬಂದದ್ದಿರಬೇಕು. ಎರಡನೆಯದ್ದು, ದೊಡ್ಡ ಬಲಿಪ್ಪ ನಾರಾಯಣ ಭಾಗವತರು ನಮ್ಮ ಮನೆಗೆ ಬರ್ತಾಯಿದ್ರು. ನಮ್ಮಲ್ಲಿ ಒಂದು 6 ತಿಂಗಳು ಇರ್ತಿದ್ರು. ನಮ್ಮಲ್ಲಿ ಒಂದು ಮದ್ದಲೆ ಇತ್ತು, ಅದನ್ನು ಅವರು ಕೆಳಗೆ ಇಡುವ ಕ್ರಮವೇ ಇಲ್ಲ. ಅಷ್ಟು ಒಳ್ಳೆ ಮದ್ದಲೆ ಅಂತ ಅವರು ಹೇಳ್ತಿದ್ದರು. ಆ ಮದ್ದಲೆಯನ್ನು ಕುದುರೆಕುಳ್ಳು ರಾಮಭಟ್ರು ಹಿರಿಯರು, ಕೆಮ್ಮಣ್ಣು ನಾರಣಪ್ಪಯ್ಯನವರು ಆ ಮದ್ದಲೆಯನ್ನು ತುಂಬ ಹೊಗಳುತ್ತಿದ್ದರು. ನನಗೆ ಕಲಿಯಬೇಕು ಅಂತ ಇತ್ತಲ್ಲ, ಅವರು ನನಗೆ ಕಲಿಸ್ತಿದ್ದರು. ಹೇಗೆ ಅಂದರೆ, ಮದ್ದಲೆಯನ್ನು ಅವರ ಹಿಂಭಾಗದಲ್ಲೇ ಇಡುವುದು. ಆಜಾನುಬಾಹು, ಬಲಿಪ್ಪನಾರಾಯಣ ಭಾಗವತರ ಹಿರಿಯರು ಆಜಾನುಬಾಹು, ಕೈ ಬಹಳ ಉದ್ದ. ನಾನು ಹಿಂದಿನಿಂದ ಕುಳಿತು ಬಾರಿಸೋದು, ಅವರು ನನಗೆ ಕಲಿಸೋದು. ಹಿರಿಯ ಬಲಿಪ್ಪನಾರಾಯಣ ಭಾಗವತರು ನನಗೆ ಕಲಿಸಿದ್ದಾರೆ. ಅವರಿಗೆಲ್ಲ ಶರಣು ಶರಣು ಅಂತ ಹೇಳ್ತೇವಲ್ಲ, ಹಾಗೆ ನಮಸ್ಕಾರವನ್ನು ಮೊದಲಕ್ಕೆ ನಾನು ತಿಳಿಸಬೇಕು. ಮತ್ತು ನನಗೆ ಒಂದು ಆಟಕ್ಕೆ ಹೋಗೋದು, ಆಟಕ್ಕೆ ಹೋಗಿ ಮನೆಗೆ ಬಂದು ಕುಣಿಯೋದು, ಆಟದಲ್ಲಿ ಎದುರಿಗೆ ಕುಳಿತುಕೊಳ್ಳೋದು. ಮನೆಗೆ ಬರುವಾಗ ಧೂಳು ಹೆಚ್ಚು, ಈಗಿನ ಹಾಗೆ ಅಲ್ಲ, ಅದು ನೆಲದಲ್ಲಿ ಧೂಳು ಬರ್ತಾಯಿತ್ತು. ಆ ಮಣ್ಣಿಯನ್ನೇ ಹೆಕ್ಕುವುದು, ಬಿದ್ದ ಮಣಿಗಳನ್ನೆಲ್ಲ ಮನೆಗೆ ತಂದು ತೂರಿಸೋದು. ಮತ್ತು ನಾವು ಮನೆಯಲ್ಲಿ ಹುಚ್ಚು ಕುಣಿಯೋದು, ಅವರು ಕುಣಿದ ಹಾಗೆ ನೋಡಿ. ಕುರಿಯ ವಿಠ್ಠಲ ಶಾಸ್ತ್ರಿಗಳು ಮನೆಗೆ ಬರ್ತಾಯಿದ್ರು. ಅವರಿಗೆ ಮೊದಲಿಗೆ ನಮಸ್ಕರಿಸಬೇಕು. ಅವರು ದೊಡ್ಡ ವೇಷಧಾರಿಗಳು, ಅವರ ಶಿಷ್ಯಂದಿರು ಅಪಾರ. ಮನೆಗೆ ಬಂದು ನಮ್ಮ ಅಜ್ಜನ ಬಲಿಪಜ್ಜನಲ್ಲಿ ಏನೆಲ್ಲ ಕೇಳ್ತಾ ಮಾತಾಡ್ತಾ ಬರ್ತಾಯಿದ್ರು. ನನ್ನ ಈ ಹುಚ್ಚು ಕುಣಿತವನ್ನು ನೋಡಿದ ನನ್ನ ತಂದೆ ಹೇಳಿದರು, ಶಾಸ್ತ್ರಿ, ಇವನಿಗೆ ಕಲಿಸ, ಏನೇನೋ ಕುಣಿತಾನೆ, ಅವನಿಗೆ ಬಹಳ ಆಸಕ್ತಿ ಇದ್ದ ಹಾಗೆ ಕಾಣುತ್ತು ಅಂತ ಹೇಳಿದರು. ಆಯಿತು ಅಂತ ಹೇಳಿದರು. ಅಲ್ಲಿಂದ ಶುರು ಮಾಡಿದರು. ಎಲ್ಲ ತಾಳಗಳ ಇಡಿಪೆಟ್ಟನ್ನು ನನಗೆ ಕಲಿಸಿದರು. ಇಡಿಪೆಟ್ಟು ಹೇಗೆ ಕಾಲು ಇರಬೇಕು, ಹೇಗೆ ಆ ಕಾಲುಗಳಿಂದ ನೃತ್ಯವನ್ನು ಅಭ್ಯಾಸ ಮಾಡಬೇಕು ಅಂತ. ಆಮೇಲೆ ಕೈ ಕರಣವನ್ನು ಕಲಿಸಿದರು, ಹೇಗೆ ಕೈ ಇರಬೇಕು, ಯಾವ ರೀತಿ ಎಷ್ಟೇ ಆ್ಯಂಗಲ್ ಸಹ ಹೇಳಿದರು ಅವರು. ಆಮೇಲೆ ಯಾವ ಕೈಯನ್ನು ನಾವು ತಿರುಗಿಸುವಾಗ ನೋಡಬೇಕು, ಹೀಗೆ ಮಾಡಿ, ಹೇಗೆ ಹಾವಭಾವ, ಕಣ್ಣುಗಳಲ್ಲಿ, ಹುಬ್ಬುಗಳಲ್ಲಿ ಯಕ್ಷಗಾನದ ಕಲೆಯನ್ನು ಪ್ರದರ್ಶನ ಮಾಡೋದು ಹೇಗೆ ಅಂತ ಕಲಿಸಿದರು. ಅಲ್ಲಿಗೆ ಕುಣಿಯುವುದಲ್ಲ, ಭಾವಗಳನ್ನು ಪ್ರಕಟಣೆ ಮಾಡುವಂಥದ್ದು. ಯಾರು ನೀನೆಲೆ ಬಾಲೆ ನಿನ್ನಯ ಪೆಸರೇನು ಅಂತ, ಯಾರು ನೀನೆಲೆ ಬಾಲೆ ನಿನ್ನಯ ಪೆಸರೇನು, ಹೀಗೆ ಹೇಳ್ತಿದ್ರು ಅವರು. ಅದು ನನಗೆ ಬಹಳ ಅವರೇ ಮಾಡಿ ತೋರಿಸುವಾಗ ರೋಮಾಂಚನ ಆಗ್ತಿತ್ತು. ಹಾಗೆ ಅವರಷ್ಟು ಕಲಿಸಿ ಆದ ಮೇಲೆ ನಾನು ಅಭ್ಯಾಸ, ಇದು ಸಾಕು ಮಗು, ಅವರು ಮಗು ಅಂತ ಹೇಳೋದು. ಇನ್ನೊಂದು ನಾನು ಹೇಳಬೇಕು, ಶಾಸ್ತ್ರಿಗಳು ಸಾಕು ಮಗು, ಇದು ನಾನು ಕುಣಿಯುವಾಗ ನೀನು ಬಂದು ನೋಡಬೇಕು. ಆ ತಾಳ ಗಟ್ಟಿ ಗೊತ್ತಾಯ್ತಲ್ಲ, ಗೊತ್ತಾಯಿತು. ನಾನು ಮತ್ತು ಉಳಿದವರು ನಾನು ಶಿಷ್ಯಂದರು ಕುಣಿತಾರೆ, ಅದನ್ನು ನೋಡಿ ಕಲಿ ಅಂತ ಹೇಳಿದರು. ಹಾಗೆ ಆಟಗಳಿಗೆ ಹೋದದ್ದಕ್ಕೆ ಇಲ್ಲ. ಕುರಿಯ ವಿಠ್ಠಲ ಶಾಸ್ತ್ರಿಗಳ ವೇಷ ನೋಡದೇ ಇದ್ದದ್ದಿಲ್ಲ. ಎಲ್ಲ ವೇಷಗಳನ್ನು ನೋಡಿ ಎಲ್ಲ ರೀತಿಯನ್ನು ಅಭ್ಯಾಸ ಮಾಡಿ ಮನೆಗೆ ಬಂದು ಕುಣಿದು ನನ್ನಷ್ಟಕ್ಕೆ ತೃಪ್ತಿ ಪಡ್ತಿದ್ದೆ. ಕನ್ನಡಿ ಎದುರಿನಲ್ಲಿ, ಅದು ದೊಡ್ಡ ಕನ್ನಡಿ ಇಲ್ಲ, ಅರ್ಧ ಕನ್ನಡಿ, ನಿಮಗೆ ಗೊತ್ತಿರ್ಬೋದು. ಹಾವಭಾವಗಳೆಲ್ಲ ಕುಣಿದು ಮನಸ್ಸಿಗೆ ತೃಪ್ತಿಯಾಯಿತು. ಅಲ್ಲಿಂದ ವೇಷ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಒಂದದು ವೇಷ ಮಾಡಿದ ಮೇಲೆ ಮಾತುಗಾರಿಕೆ ಬೇಕಲ್ಲ, ಮಾತುಗಾರಿಕೆ ಅದು ನಾನು ಹೋಗಿ ಒಂದು ದಿವಸ ಶಾಸ್ತ್ರಿಗಳಲ್ಲಿ ಹೇಳಿದೆ, ಗುರುಗಳೇ ಆಯಿತು, ಮಾತುಗಾರಿಕೆ ನೀನೇ ಅಭ್ಯಾಸ ಮಾಡಬೇಕು, ನೀನು ಕಲಿತಾ ಇದ್ದಿ, ಯಾರ್ಯಾರು ಇದ್ದಾರೋ ದೊಡ್ಡವರೆಲ್ಲ ಮಾತುಗಾರಿಕೆಯನ್ನು ಕೇಳು, ಪದ್ಯದ ಅರ್ಥವನ್ನು ಹೇಳು ಅಂತ ಹೇಳಿದರು. ಅಷ್ಟೇ. ಮತ್ತೆ ನೀನು ಕಲಿತ ಹಾಗೆ ವಿಶಾಲತ್ವಕ್ಕೆ ಹೋಗು, ಏನು ಬೇಕೋ ಅದನ್ನೆಲ್ಲ ಸಂಗ್ರಹ ಮಾಡಿ ಹೇಳು. ಹೇಗೆ ಅಂತ ಹೇಳಿ ನೋಡಿ, ನಿರ್ಮಲ ಜಲ ಸಮೀಪದಿ ಮಾಡಿಕೊಂಡರು ಪರ್ಣಶಾಲೆಯ ರೂಢಿಪಾಲರು ಪಂಚವಟಿಯದ ಕಾಡಿನೊಳಗೆ, ಅದು ಪ್ರಾರಂಭದಲ್ಲಿ ಹೇಳಿದ್ದು. ಆಹಾ, ಅಪ್ಪನ ಆಜ್ಞೆಯಂತೆ 14 ವರ್ಷ ವನವಾಸ ಕಳೆಯುವುದಕ್ಕಾಗಿ ಈ ಪಂಚವಟಿ ಕ್ಷೇತ್ರಕ್ಕೆ ಬಂದಾಗಿದೆ. ಓಹೋ, ನೋಡುತ್ತಾ ಇದ್ದಾಗ ಇಲ್ಲಿ ಗೋದಾವರಿ ನದಿ ಹರಿಯುತ್ತಾ ಇದೆ, ಅದರ ಪಕ್ಕದಲ್ಲಿಯೇ ನಾವು ಪರ್ಣಶಾಲೆಯನ್ನು ಮಾಡಬೇಕು. ಹೇಳಿದ್ರಲ್ಲ ಹಿರಿಯರು, ನೀರು ಎಲ್ಲಿ ಉಂಟು ಅಲ್ಲಿ ಮನೆ ಮಾಡಬೇಕು ಅಂತ. ನನಗೆ ಹೌದು ಅಂತ ಅನ್ನಿಸಿ ಆ ತಟದಲ್ಲಿ 2 ಪರ್ಣ ಕುಟೀರವನ್ನು ಕಟ್ಟುವಂತೆ ತಮ್ಮನಿಗೆ ಹೇಳಿದ್ದು ಅವ 2 ಕಟ್ಟಿದ.
ಯಾಕೆ ಅಂತ ಕೇಳಿದರೆ, ಒಂದು ಸಂಸಾರಿಯಾದ ನನಗೆ, ಇನ್ನೊಂದು ಬ್ರಹ್ಮಚಾರಿಯಾದ ಆತನಿಗೆ ನನ್ನ ರಕ್ಷಣೆಯನ್ನು ಮಾಡುತ್ತಾ ಇದ್ದಾನೆ. ಇದು ಸುಕ್ಷೇತ್ರ ಅಂತ. ಇಷ್ಟೇ. ಇದು ನನ್ನ ಗುರುಗಳು ಎಷ್ಟು ಹೇಳಬೇಕು ಅಂತ ಅಷ್ಟೇ. ಹೀಗೆ ಪ್ರತಿಯೊಂದು ಇದಕ್ಕೂ ನಾನು ಹೀಗೆ ಹೇಳ್ತಾ ಮತ್ತೆ ಬೆಳೆದಾದ ಮೇಲೆ ಇಲ್ಲಿ ಬಂದ ಮೇಲೆ, ಕಾರ್ಕಳಕ್ಕೆ ಬಂದ ಮೇಲೆ ನಾನು ವೇಷಧಾರಿಯಾದೆ. ಏನು ಗುಟ್ಟಿಲ್ಲ. ವಿವೇಕಾನಂದ ಕಾಲೇಜಿನಲ್ಲಿ ಮೊದಲಿಗೆ ಯಕ್ಷಗಾನವನ್ನು ಮಾಡಿದಂಥ ಕೀರ್ತಿ ನನಗೆ. GK ಶೆಣೈಯವರು ನನ್ನನ್ನು ಕರೆದು ನನ್ನ ನೋಡಿ ಒಂದು ಯಕ್ಷಗಾನ ತಕ್ಷಣ ನಾನು ಬೇಕಾದ ವ್ಯವಸ್ಥೆ ಮಾಡಿದೆವು. ಕುರ್ಯ ವಿಠಲಶಾಸ್ತ್ರಿಗಳ ಅಳಿಯಂದಿರು, ತಮ್ಮನ ಮಕ್ಕಳೆಲ್ಲ ಸೇರಿ ಪಂಚವಟಿಯನ್ನೇ ಮಾಡಿದೆವು. ಅದನ್ನು ನೋಡುವುದಕ್ಕೆ ಪ್ರಾಕ್ಟೀಸಿಗೆ ಹಿರಿಯರಾದಂಥ ಗುರುಗಳಾದ ಕುರ್ಯ ವಿಠಲಶಾಸ್ತ್ರಿಗಳು ಬಂದರು. ನನ್ನದು ರಾಮನ ವೇಷ. ಆ ವೇಷ ಹಾಕಿದ್ದು ಸರಿಯಾಗಲಿಲ್ಲ, ಅವರದನ್ನು ಸರಿಪಡಿಸಿದ್ರು. ಅದು ಹಾಗಲ್ಲ, ನಾಮ ಹೇಗಿರಬೇಕು, ಅದನ್ನು ಹುಬ್ಬುವಲ್ಲ ಅಂತ. ಆಗ ನಾನು ವೇಷ ನನಗೆ ಕಟ್ಟಿಕೊಂಡಿಲ್ಲ ಆಯಿತು, ಅವರೇ ಮಾಡ್ತಾಯಿದ್ರು. ಅದನ್ನೆಲ್ಲ ನೋಡಿ ಒಳ್ಳೆಯ ತೃಪ್ತಿ ಆಯಿತು ಅಂತ ಹೇಳಿದರು. ಎರಡನೇದ್ದು ಇನ್ನೊಂದು, ಸ್ನಾತಕೋತ್ತರದಲ್ಲಿ ಮಂಗಳ ಗಂಗೋತ್ರಿಯಲ್ಲಿ ಮೊದಲ ಯಕ್ಷಗಾನವನ್ನು ಮಾಡಿಸಿದವ ನಾನು. ಜವರೇಗೌಡರು ಬಂದು ಆ ಯಕ್ಷಗಾನವನ್ನು ಕರ್ಣಪರ್ವ, ಅದಕ್ಕೆ ಗುರುಗಳಾಗಿ ನಿಡ್ಲೆ ನರಸಿಂಹಭಟ್ರು ಸಿಕ್ಕಿದ್ರು. ಭಾಗವತಿಗೆ ಬಲಿಪನಾರಾಯಣ ಭಾಗವತರು. ಕರ್ಣಪರ್ವ ಇತ್ತಲು ಕರ್ಣಾರ್ಜುನರಿಗೆ ಹತ್ತಿತ್ತು. ಅಲ್ಲಿಂದ ಪ್ರಾರಂಭ ಆದ್ದು ಕೊನೆವರೆಗೆ ನನ್ನ ಕರ್ಣ. ಜವರೇಗೌಡರು ನನಗೆ ಶಾಲ ಹಾಕಿ ಸನ್ಮಾನ ಮಾಡಿದರು. ನನ್ನ ಗುರುಗಳು ಒಳ್ಳೆಯದಾಗಿದೆ ಅಂತ ಪರಮೇಶ್ವರ ಭಟ್ರು ಕೈ ಇಟ್ಟರು. ಅಂದರೆ ಇವರು ಮಾಡಿದ ಮೇಲೆ ಜವರ ಕುಲಪತಿಗಳವರು. ಅಲ್ಲಿಂದ ಪ್ರಾರಂಭ ಆದ್ದು. ಮತ್ತೆ ಈಗ ಅಲ್ಲಿ ಉಂಟೋ ಇಲ್ಲೋ, ಈಗ ಇಲ್ಲಿ ವಿವೇಕಾನಂದ ಕಾಲೇಜಿನಲ್ಲಿ ನಡೀತಾ ಉಂಟು ಅಂತ ಹೇಳಿದರು. ಅಂತೂ ನನಗೆ ತೃಪ್ತಿ ಉಂಟು. ಎರಡು ಕಡೆಯಲ್ಲಿ ಯಕ್ಷಗಾನವನ್ನು ನಾನು ಸ್ಥಾಪನೆ ಮಾಡಿ ಮುಂದುವರಿಯುತ್ತಾ ಉಂಟಲ್ಲ. ಒಂದು ವಿವೇಕಾನಂದ ಕಾಲೇಜು, ಮತ್ತೊಂದು ಮಂಗಳ ಗಂಗೋತ್ರಿ. ಹೀಗೆ ಅಲ್ಲಿಂದ ಬಂದವ ನಾನು. ಇಲ್ಲಿ ಬಂದ ಮೇಲೆ ನನ್ನ ಯಕ್ಷಗಾನದ ಬೆಳವಣಿಗೆಯೊಟ್ಟಿಗೆ ಸಾಹಿತ್ಯದ ಬೆಳವಣಿಗೆಯೂ ಬೆಳೆಯಿತು. ನಾನು ಯಾವುದನ್ನೆಲ್ಲ ಓದಿದ್ದೇನೋ, ಪಂಪರ, ನಪೊನ್ನ, ಜನ್ನ, ರಾಘವಾಂಕ, ರುದ್ರಭಟ್ಟ, ಇವರದ್ದೆಲ್ಲ ಕುರಿತು ಭಾಷಣ ಮಾಡುವಂಥ ಒಂದು ಸುಯೋಗ ಇಲ್ಲಿ ಬಂದು ಹೋಯಿತು. ಹಾಗಾಗಿ ಸಾಹಿತ್ಯವನ್ನು ಆಳವಾಗಿ ಅಧ್ಯಯನ ಮಾಡಿದೆ. ಹಾಗೆ ಸ್ವಲ್ಪ ಕಂಪ್ಯಾರಿಟಿವ್ ಸ್ಟಡಿಗೆ ಬರುವಾಗ ಆಯಿತು. ಅದಕ್ಕೆ ಸಂಸ್ಕೃತವನ್ನು ಕಲಿಯಬೇಕಾಗಿ ಬಂತು. ಕಲ್ತಿದ್ದೇನೆ ನಾನು. ಅದನ್ನು ಇನ್ನು ಹೆಚ್ಚು ಅಧ್ಯಯನ ಮಾಡುವಲ್ಲಿಗೆ ಮುಟ್ಟಿತ್ತು. ಕಂಪ್ಯಾರಿಟಿವ್ ಸ್ಟಡಿ ಆಫ್ ಯಾವುದು ಕಾಳಿದಾಸ ಅವನದ್ದು, ಮತ್ತು ಕರಿಬಸಪ್ಪ ಶಾಸ್ತ್ರಿಗಳು ಬರೆದಂಥ ಕಾಳಿದಾಸ ಕನ್ನಡ, ಅದು ಎರಡು ಹೇಗೆ ಉಂಟು ಅಂತ ಹೇಳಿ ಒಂದು ಭಾಷಣ ಕೊಡುವಲ್ಲಿಗೆ ಮುಟ್ಟಿತು. ಅಲ್ಲಿಗೆ ನನಗೆ ಧನ್ಯತೆ ಬಂತು. ಅಲ್ಲಿ ಸಂಸ್ಕೃತ ವಿದ್ವಾಂಸರೆಲ್ಲ ಇದ್ದರು. ಹೀಗೆ ಸಾಹಿತ್ಯ ಪ್ರಪಂಚದಲ್ಲಿ ಎಲ್ಲ ಕವಿಗಳ ಕುರಿತು, ಎಲ್ಲ ಸಾಹಿತ್ಯದ ಕುರಿತು ಅಲ್ಲಲ್ಲಿ ಸಂಘ ಸಂಸ್ಥೆಗಳಲ್ಲಿ, ಕಾಲೇಜುಗಳಲ್ಲಿ ಭಾಷಣ ಮಾಡಿದೆ. ಆಮೇಲೆ ಪುರುಸೊತ್ತಿಲ್ಲದೆ ನನ್ನನ್ನು ಕರೀಲಿಕ್ಕೆ ಪ್ರಾರಂಭ ಮಾಡಿದರು. ಇದು ಒಂದು ಸಾಹಿತ್ಯದ ಮಗ್ಗಲಾದರೆ, ಯಾಕೆಂತ ಹೇಳಿದರೆ ನಾನು ಆಳವಾದ ಅಧ್ಯಯನ, ಸಾಧಾರಣ ನನ್ನಲ್ಲಿ ಒಂದು 500-600 ಪುಸ್ತಕಗಳು ಉಂಟು. ಅಧ್ಯಯನ ಮಾಡದೆ ನಾನು ಭಾಷಣ ಕೊಡುವುದಿಲ್ಲ, ಯಕ್ಷಗಾನದಲ್ಲಿ ಅರ್ಥವೂ ಹೇಳುವುದಿಲ್ಲ. ಇದು ನನ್ನದು ಸಾಹಿತ್ಯದ ಸಂಕುಚಿತವಾಗಿ ಹೇಳಿದ್ದು. ನನ್ನಲ್ಲಿ ಅಭ್ಯಾಸಕ್ಕೆ ಬಂದವರಿದ್ದಾರೆ, ಅಧ್ಯಾಪಕರು ಬಂದವರಿದ್ದಾರೆ, ಉಪನ್ಯಾಸಕರು ಬಂದವರಿದ್ದಾರೆ. ಅದನ್ನು ಹೇಗೆ, ಯಾವ ರೀತಿ ಮಾತಾಡಬೇಕು, ಈ ವಿಷಯ ಉಂಟು, ನಿಮ್ಮಲ್ಲಿ ಏನು ಸಂಗ್ರಹ ಉಂಟು ನಮಗೆ ಹೇಳಿ ಅಂತ ನಾನು ಧಾರಾಳವಾಗಿ ಕೊಟ್ಟೆ. ಯಾವುದನ್ನು ಗುಟ್ಟು ಮಾಡಲಿಲ್ಲ. ನನ್ನಲ್ಲಿ ಯಾರು ಕಲೀಲಿಕ್ಕೆ ಬರ್ತಾರೋ ನನ್ನಲ್ಲಿ ಇದ್ದದ್ದನ್ನು ಧಾರಾಳವಾಗಿ ಅವರಿಗೆ ಕೊಟ್ಟಿದ್ದೇನೆ. ನನಗೆ ನೆನಪಿನ ಸ್ವಲ್ಪ ಆದರೆ ಪುಸ್ತಕ ಕೊಟ್ಟಿದ್ದೇನೆ. ಕೆಲವು ಪುಸ್ತಕ ಇವತ್ತಿಗೂ ಬರಲಿಲ್ಲ, ಅದು ಬಿಟ್ಟು ಬಿಡುವ ವಿಷಯ.